ನಮಸ್ಕಾರ ಗೆಳೆಯರೆ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 23 ಜನವರಿ 1997ರಲ್ಲಿ ಸದ್ಗುರು ಅವರ ಪತ್ನಿ ಸಾವನ್ನಪ್ಪಿದರು. ಅವರಿಬ್ಬರೂ ಕಾಲೇಜ್ ದಿನಗಳಲ್ಲಿ ಲವ್ ಮ್ಯಾರೇಜ್ ಮಾಡಿಕೊಂಡಿದ್ದರು. ವಿಜ್ಜಿ ಸಾವನ್ನಪ್ಪಿದ 1 ವರ್ಷದ ಬಳಿಕ ವಿಜ್ಜಿ ಅವರ ತಂದೆ ಅಂದರೆ ಸದ್ಗುರು ಅವರ ಮಾವ ಪೊಲೀಸ್ ಠಾಣೆಗೆ ಹೋಗಿ ಸದ್ಗುರು ಅವರೇ ತಮ್ಮ ಪತ್ನಿಯನ್ನು ಹತ್ಯೆ ಮಾಡಿದ್ದಾರೆ ಎಂದು ಆರೋಪಿಸಿ ಪ್ರಕರಣ ಹಾಕಿದರು. ನಂತರ 2017ರಲ್ಲಿ ಮದ್ರಾಸ್ ಹೈಕೋರ್ಟ್ನಲ್ಲಿ ಒಂದು ಪ್ರಕರಣ ದಾಖಲಾಗುತ್ತದೆ. ಆ ಪ್ರಕರಣ ಏನೆಂದರೆ, ಸದ್ಗುರು ಅವರು ಕೊಯಮತ್ತೂರಿನಲ್ಲಿ ಕಟ್ಟಿದ ಈಶಾ ಫೌಂಡೇಶನ್ ಅವರದೇ ಅಲ್ಲ. ಈ ಸ್ಥಳವು ಮೊದಲು ಆನೆಗಳ ಕಾರಿಡಾರ್ ಆಗಿದ್ದು, ಇದೀಗ ಈ ಸ್ಥಳವನ್ನು ಕಬ್ಜಾ ಮಾಡಿಕೊಂಡು ಈಶಾ ಫೌಂಡೇಶನ್ ಕಟ್ಟಿದ್ದಾರೆ ಎಂದು ಕೇಸ್ ದಾಖಲಿಸಿದ್ದರು. ಇದರ ಜೊತೆಗೆ ಸರ್ಕಾರಕ್ಕೆ ತೆರಿಗೆ ಕಟ್ಟುತ್ತಿಲ್ಲ ಎಂಬ ಆರೋಪವೂ ಸದ್ಗುರು ಮೇಲೆ ಇದೆ. ಗುರು ಎಂದು ಹೇಳಿಕೊಳ್ಳುವ ಸದ್ಗುರು ಮೇಲೆ ಯಾಕೆ ಇಷ್ಟೊಂದು ಆರೋಪಗಳಿವೆ? ಈ ಎಲ್ಲ ಪ್ರಕರಣಗಳು ಕೋರ್ಟ್ನಲ್ಲಿ ಸಾಬೀತು ಆಗಿದೆಯೇ? ಇಷ್ಟಕ್ಕೂ ಈ ಸದ್ಗುರು ಯಾರು? ಇಷ್ಟೊಂದು ರಿಚ್ ಕಾರ್ ನಲ್ಲಿ ಓಡಾಡುವವರನ್ನು ಗುರು ಎಂದು ಯಾಕೆ ಕರೆಯುತ್ತಾರೆ? ಅವರ ಬಿಸಿನೆಸ್ ಏನು? ಈ ಎಲ್ಲಾ ವಿಷಯಗಳನ್ನು ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಇದರಿಂದ ಸದ್ಗುರು ಯಾರು, ಏನು, ಎಂತವರು ಎಂದು ನಿಮಗೆ ತಿಳಿಯುತ್ತದೆ. ಸದ್ಗುರು ಯಾರು? ಸದ್ಗುರು ಅವರು 1957ರಲ್ಲಿ ಸೆಪ್ಟೆಂಬರ್ 3ರಂದು ಮೈಸೂರಿನಲ್ಲಿ ಜನಿಸುತ್ತಾರೆ. ಆದರೆ ಅವರ ಹೆಸರು ಸದ್ಗುರು ಅಲ್ಲ. ಅವರ ಮೊದಲ ಹೆಸರು ಜಗದೀಶ್ ವಾಸುದೇವ್. ಎಲ್ಲರೂ ಜಗ್ಗಿ ವಾಸುದೇವ್ ಎಂದೇ ಕರೆಯುತ್ತಿದ್ದರು. ಅವರ ತಂದೆ ಬಿ.ವಿ. ವಾಸುದೇವ್ ಹಾಗೂ ತಾಯಿ ಸುಶೀಲಾ ಅವರು ತೆಲುಗು ಭಾಷಿಗರು. ತಂದೆ ಬಿ.ವಿ. ವಾಸುದೇವ್ ರೈಲ್ವೆ ನೌಕರರಾಗಿದ್ದರು. 5 ಮಕ್ಕಳ ಪೈಕಿ ಸದ್ಗುರು ಚಿಕ್ಕವರಾಗಿದ್ದರು. ಶಿಕ್ಷಣದಲ್ಲಿ ಇವರು ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ಸೆಕೆಂಡ್ ರ್ಯಾಂಕ್ ಪಡೆದು ಡಿಗ್ರಿ ಮುಗಿಸಿದರು. ಮನೆಯವರು ಮುಂದೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡು ಎಂದರೂ ಸದ್ಗುರುಗೆ ಆಸಕ್ತಿ ಇರಲಿಲ್ಲ. ನಂತರ ಸ್ವಂತವಾಗಿ ಬಿಸಿನೆಸ್ ಶುರು ಮಾಡಲು ನಿರ್ಧರಿಸುತ್ತಾರೆ. ಸದ್ಗುರು ಪೌಲ್ಟ್ರಿ ಫಾರ್ಮ್ ಬಿಸಿನೆಸ್ ಪ್ರಾರಂಭಿಸುತ್ತಾರೆ. ಇದರಲ್ಲಿ ಹೆಚ್ಚಿನ ಲಾಭವಿದೆ, ಇನ್ವೆಸ್ಟ್ಮೆಂಟ್ ಕೂಡ ಕಡಿಮೆ, ಸಮಯವೂ ಕಡಿಮೆ ಬೇಕಾಗುತ್ತದೆ. ಹಾಗೂ ಬೇರೆ ಕೆಲಸ ಅಂದರೆ ಪೋಯಟ್ರಿ ಕೆಲಸವನ್ನು ಮಾಡಬಹುದು ಎಂದು ಪೌಲ್ಟ್ರಿ ಫಾರಂ ಅನ್ನು ಪ್ರಾರಂಭಿಸುತ್ತಾರೆ. ತಮ್ಮ ಬಿಸಿನೆಸ್ ಚೆನ್ನಾಗಿ ನಡೆಯುತ್ತಿತ್ತು. ಆದರೆ ಅವರ ಮನೆಯವರು ಇದನ್ನು ಮುಂದುವರಿಸಲು ಒಪ್ಪಲಿಲ್ಲ. ಇದೇ ಕಾರಣಕ್ಕೆ ಸದ್ಗುರು ಅವರು ಪೌಲ್ಟ್ರಿ ಬಿಸಿನೆಸ್ ಅನ್ನು ನಿಲ್ಲಿಸಿ ತಮ್ಮ ಸ್ನೇಹಿತನ ಜೊತೆ ಕನ್ಸ್ಟ್ರಕ್ಷನ್ ಬಿಸಿನೆಸ್ ಪ್ರಾರಂಭಿಸಿದರು. ಇನ್ನು ಜಗ್ಗಿ ವಾಸುದೇವನ್ ಸದ್ಗುರು ಆಗಿದ್ದು ಹೇಗೆ? ಒಮ್ಮೆ ಸದ್ಗುರು ಅವರು ತಮ್ಮ ಫ್ರೀ ಟೈಮ್ನಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಹೋಗುತ್ತಿರುತ್ತಾರೆ. ಒಮ್ಮೆ ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ನಾನು ಯಾರು, ಬೇರೆಯವರು ಯಾರು ಎಂದು ಯೋಚಿಸುತ್ತಾ ಧ್ಯಾನಕ್ಕೆ ಕುಳಿತುಕೊಂಡರು. ಕೇವಲ 15-20 ನಿಮಿಷ ಧ್ಯಾನ ಎಂದು ಭಾವಿಸಿ ಕುಳಿತುಕೊಂಡರು. ಆದರೆ 4 ಗಂಟೆಗಳ ಕಾಲ ಹೀಗೆ ಧ್ಯಾನದಲ್ಲಿ ಕುಳಿತುಕೊಳ್ಳುತ್ತಾರೆ. ಹೀಗೆ ಧ್ಯಾನ ಮಾಡುತ್ತಾ ಅವರ ಕಣ್ಣಲ್ಲಿ ಸಾಕಷ್ಟು ನೀರು ಬರುತ್ತದೆ. ಎಷ್ಟು ಕಣ್ಣೀರು ಅಂದರೆ ಅವರ ಪೂರ್ತಿ ಬಟ್ಟೆಯೇ ನೆಂದು ಹೋಗುವಷ್ಟು ಕಣ್ಣೀರು ಬರುತ್ತದೆ. ಈ ಪ್ರಕ್ರಿಯೆಯಲ್ಲಿ ತನಗೆ ಅರ್ಥವಾದ ವಿಷಯ ಏನೆಂದರೆ, ತನ್ನ ಸ್ಪರ್ಶ ತನಗೆ ಆದರೆ ಅದು ತಾನೆಂದು, ತನ್ನ ಸ್ಪರ್ಶ ತನಗೆ ಆಗಿಲ್ಲ ಅಂದರೆ ಅದು ಬೇರೆಯವರು ಎಂದು ಅರ್ಥವಾಗುತ್ತದೆ. ಇನ್ನು ಹೀಗೆ ಆಗುತ್ತಿರುವುದು ಇದೇ ಮೊದಲಲ್ಲ. ಸಾಕಷ್ಟು ಬಾರಿ ತಮ್ಮ ಮನೆಯಲ್ಲಿಯೂ ಧ್ಯಾನಕ್ಕೆ ಕುಳಿತಾಗ ಈ ರೀತಿಯಾಗಿತ್ತಂತೆ. ಇದಾದ ನಂತರವೇ ತಮ್ಮ ಸ್ಪಿರಿಚುವಲ್ ಜರ್ನಿ ಶುರು ಆಗುತ್ತದೆ. ಆ ನಂತರ ಸದ್ಗುರು ಅವರು ತಮ್ಮ ಬಿಸಿನೆಸ್ಸನ್ನು ಎಲ್ಲ ಸ್ನೇಹಿತನಿಗೆ ಹಸ್ತಾಂತರಿಸಿ ಬೈಕ್ನಲ್ಲಿ ಯಾತ್ರೆಯನ್ನು ಪ್ರಾರಂಭಿಸುತ್ತಾರೆ. ಚಿಕ್ಕ ವಯಸ್ಸಿನಿಂದಲೇ ಸದ್ಗುರು ಅವರು ಯೋಗ ಕಲಿತಿದ್ದರು. ಹೀಗೆ ಬೆಂಗಳೂರು, ಆಂಧ್ರಪ್ರದೇಶ, ಬೇರೆ ಬೇರೆ ಕಡೆಗಳಲ್ಲಿ ಯೋಗವನ್ನು ಹೇಳಿಕೊಡುತ್ತಿದ್ದರು. ಹೀಗೆ ಒಂದು ದಿನ ಮೈಸೂರಿನಲ್ಲಿನ ಒಬ್ಬರು ಸದ್ಗುರು ಅವರನ್ನು ಮನೆಗೆ ಊಟಕ್ಕೆ ಕರೆಯುತ್ತಾರೆ. ಅಲ್ಲಿ ಸದ್ಗುರು ಅವರು ವಿಜಯಕುಮಾರಿ ಎಂಬ ಹೆಂಗಸನ್ನು ಭೇಟಿಯಾದರು. ಕೆಲವು ದಿನಗಳಲ್ಲಿ ಅವರಿಬ್ಬರ ನಡುವಿನ ಸ್ನೇಹ ಪ್ರೀತಿಯಾಗಿ ಮಾರ್ಪಟ್ಟಿತು. ವಿಜಯಕುಮಾರಿಯೂ ಸಹ ಸ್ಪಿರಿಚುವಲ್ ಪರ್ಸನ್ ಆಗಿದ್ದಳು. ನಂತರ 1984ರಲ್ಲಿ ಶಿವನ ದೇವಸ್ಥಾನದಲ್ಲಿ ಮದುವೆಯಾಗುತ್ತಾರೆ. ಸದ್ಗುರು ಅವರು ತಮ್ಮ ಹೆಂಡತಿಯನ್ನು ಪ್ರೀತಿಯಿಂದ ವಿಜ್ಜಿ ಎಂದು ಕರೆಯುತ್ತಿದ್ದರು. ಮದುವೆಯಾದ ಮೇಲೆ 60,000 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದಾರೆ ಎಂದರೆ ಅವರು ಎಷ್ಟು ಅನ್ಯೂನ್ಯವಾಗಿ ಇದ್ದರು ಎಂದು ಇದರಲ್ಲೇ ತಿಳಿಯುತ್ತೆ. ವಿಜ್ಜಿ ಸದ್ಗುರು ಅವರ ಯೋಗ ಕ್ಲಾಸ್ಗಳನ್ನು ನೋಡಿಕೊಳ್ಳುತ್ತಿದ್ದರು. ನಂತರ ಅವರಿಗೆ ಒಬ್ಬ ಮಗಳು ಹುಟ್ಟುತ್ತಾಳೆ. ಅವಳಿಗೆ ರಾಧಾ ಎಂದು ಹೆಸರಿಡುತ್ತಾರೆ. 5 ವರ್ಷಗಳ ನಂತರ ಅವರ ಮಗಳನ್ನು ಕಲಾಕ್ಷೇತ್ರ ಶಾಲೆಗೆ ಸೇರಿಸುತ್ತಾರೆ. ಕಲಾಕ್ಷೇತ್ರದಲ್ಲಿ ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸ್ಗೆ ಸೇರಿಸುತ್ತಾರೆ. ದ ಬರ್ತ್ ಆಫ್ ಈಶಾ ಫೌಂಡೇಶನ್
ಸದ್ಗುರು ಅವರು ಯೋಗವನ್ನು ಆಚೆ ಕಡೆ ಹೇಳಿಕೊಡುತ್ತಿದ್ದರು. ಆದರೆ ಅವರಿಗೆ ಯೋಗಕ್ಕಾಗಿಯೇ ಒಂದು ಆಶ್ರಮವನ್ನು ಮಾಡಬೇಕೆಂದು ಅವರು ಆಶ್ರಮ ಕಟ್ಟಲು ಸ್ಥಳ ಹುಡುಕುತ್ತಿದ್ದರು. ತಮಿಳುನಾಡಿನಲ್ಲಿ ಸಾಕಷ್ಟು ಸ್ಥಳಗಳನ್ನು ಅವರ ಟೀಮ್ ಹುಡುಕುತ್ತದೆ. ಆದರೆ ಯಾವ ಸ್ಥಳವೂ ಸದ್ಗುರು ಅವರಿಗೆ ಇಷ್ಟವಾಗುವುದಿಲ್ಲ. ಕೊನೆಗೆ ಕೊಯಮತ್ತೂರಿನ ಅರಣ್ಯ ಪ್ರದೇಶದಲ್ಲಿನ ಸ್ಥಳವನ್ನು ಆಯ್ಕೆ ಮಾಡಿಕೊಂಡರು. ಹೇಗೋ ಹಾಗೆ ಮಾಡಿ ಸ್ಥಳದ ಓನರ್ ಅನ್ನು ಕಾಂಟ್ಯಾಕ್ಟ್ ಮಾಡಿ ಆ ಸ್ಥಳವನ್ನು ಖರೀದಿ ಮಾಡುತ್ತಾರೆ. ನಂತರ ಅಲ್ಲಿ ಆಶ್ರಮ ಕಟ್ಟಿ ಇದಕ್ಕೆ ಈಶಾ ಫೌಂಡೇಶನ್ ಎಂದು ಹೆಸರು ಇಟ್ಟರು. ಸದ್ಗುರು ಅವರು ಈಶಾ ಫೌಂಡೇಶನ್ ಬಳಿ ಧ್ಯಾನಲಿಂಗವನ್ನು ಪ್ರತಿಷ್ಠಾಪಿಸಲು ನಿರ್ಧರಿಸುತ್ತಾರೆ. ಈಗ ಈಶಾ ಫೌಂಡೇಶನ್ನಲ್ಲಿ ಹಲವಾರು ಜನರು ಸ್ವಯಂ ಸೇವಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಮತ್ತು ಯಾರಿಗಾದರೂ ಮಾನಸಿಕ ತೊಂದರೆಗಳಿದ್ದರೆ ಅವರು ಅಲ್ಲಿಗೆ ಯೋಗ ಮತ್ತು ಧ್ಯಾನವನ್ನು ಕಲಿಯಲು ಬರುತ್ತಾರೆ. ಇನ್ನು ಈಶಾ ಫೌಂಡೇಶನ್ ಸ್ಥಾಪನೆಯಾದ ಕೆಲವೇ ದಿನಗಳಲ್ಲಿ ಸದ್ಗುರು ಅವರ ಹೆಂಡತಿ ವಿಜ್ಜಿ ಅವರು ಸಾವನ್ನಪ್ಪುತ್ತಾರೆ. ಈ ಘಟನೆಯು ಒಂದು ದೊಡ್ಡ ವಿವಾದವಾಗುತ್ತದೆ. ಅವರು 1997ರಲ್ಲಿ ಮರಣ ಹೊಂದುತ್ತಾರೆ. ಸದ್ಗುರುವೇ ತನ್ನ ಹೆಂಡತಿಯನ್ನು ಕೊಂದರಾ? ವಿಜ್ಜಿ ಅವರು ಸಾವನ್ನಪ್ಪಿದ 1 ವರ್ಷ ನಂತರ ಅವರ ತಂದೆಯವರು ಸದ್ಗುರುಹೇ ತಮ್ಮ ಪುತ್ರಿಯನ್ನು ಕೊಂದಿದ್ದಾರೆ ಎಂದು ಪೊಲೀಸರಿಗೆ ದೂರು ನೀಡಿದರು. ವಿಜ್ಜಿ ಅವರು ಹೇಗೆ ಸತ್ತರು? ವಿಜ್ಜಿ ಅವರು ಸಾವನ್ನಪ್ಪುತ್ತಾರೆ ಎಂದು ಸದ್ಗುರುಗೆ ಮೊದಲೇ ಗೊತ್ತಿತ್ತು. ಆಶ್ರಮ ಪ್ರಾರಂಭವಾದಾಗ ಧ್ಯಾನಲಿಂಗ ಪ್ರತಿಷ್ಠಾಪನೆಯ ದಿನ ತನ್ನ ಪ್ರಾಣ ಬಿಡುತ್ತೇನೆ ಎಂದು ಸದ್ಗುರುಗೆ ವಿಜ್ಜಿ ಹೇಳಿದ್ದಳು. ಈ ವಿಷಯವನ್ನು ಸದ್ಗುರುಗೆ ಮಾತ್ರವಲ್ಲದೆ ಸಾರ್ವಜನಿಕವಾಗಿ ಕೂಡ ಹೇಳಿದ್ದಳು. ಯೋಗ ಮತ್ತು ಧ್ಯಾನದಲ್ಲಿ ತೊಡಗಿದ ಕೆಲವರಿಗೆ ಅವರ ಜೀವನ ಕಾರ್ಯ ಮುಗಿದ ಮೇಲೆ ಸಂತೋಷದಿಂದ ಪ್ರಾಣ ಬಿಡುತ್ತಾರೆ. ಇದನ್ನು ಆತ್ಮಹತ್ಯೆ ಎನ್ನಲಾಗದು. ಇದನ್ನು ಮಹಾಸಮಾಧಿ ಎಂದು ಕರೆಯುತ್ತಾರೆ. ಪುರಾತನ ಕಾಲದಲ್ಲಿಯೂ ಅನೇಕ ಸಾಧಕರು ಹೀಗೆಯೇ ಮಾಡಿದ್ದಾರೆ. ಉದಾಹರಣೆಗೆ ಪರಮಹಂಸ ಯೋಗಾನಂದ. ವಿಜ್ಜಿ ಕೂಡ ಇದೇ ರೀತಿಯಲ್ಲಿ ಪ್ರಾಣ ಬಿಡಲು ನಿರ್ಧಾರ ಮಾಡಿಕೊಂಡಳು. ಸದ್ಗುರು ಅವರು ನಿರಾಕರಿಸಿದರೂ ಸಹ ವಿಜ್ಜಿ ಸದ್ಗುರು ಮಾತನ್ನು ಕೇಳಲಿಲ್ಲ. ಧ್ಯಾನಲಿಂಗ ಪ್ರತಿಷ್ಠಾಪನೆಯ ದಿನ ಎಲ್ಲರ ಮುಂದೆಯೇ 8 ನಿಮಿಷ ಧ್ಯಾನ ಮಾಡಿದ ನಂತರ ವಿಜ್ಜಿ ತನ್ನ ಪ್ರಾಣ ಬಿಟ್ಟಳು. ಸುತ್ತಲೂ ಇದ್ದವರು ಅದನ್ನು ನೋಡಿದರು. ವಿಜ್ಜಿ ಸಾಯುವ ಸಮಯದಲ್ಲಿ ಅವಳ ಮುಖದಲ್ಲಿ ನಗು ಇತ್ತು. ವಿಜ್ಜಿ ಸಾಯುವ ಸಮಯದಲ್ಲಿ ಅವಳ ವಯಸ್ಸು ಕೇವಲ 33 ವರ್ಷ ಇತ್ತು. ವಿಜ್ಜಿಯ ತಂದೆಯವರು ತನ್ನ ಮಗಳನ್ನು ಸದ್ಗುರುವೇ ಕೊಂದಿದ್ದಾರೆ ಎಂದು ಕೇಸ್ ಹಾಕುತ್ತಾರೆ. ಆದರೆ ಇದಕ್ಕೆ ಯಾವುದೇ ಸಾಬೀತುಗಳು ಇಲ್ಲ. ಅದಲ್ಲದೆ ವಿಜ್ಜಿ ಸಾಯುವ ಸಮಯದಲ್ಲಿ ಸುತ್ತಲೂ ಜನರಿದ್ದರು. ಇವರಿಬ್ಬರದ್ದು ಲವ್ ಮ್ಯಾರೇಜ್. ತಮ್ಮ ಮಗಳು ರಾಧಾ ಕೂಡ ಇವರು ಎಷ್ಟು ಚೆನ್ನಾಗಿ ಅನ್ಯೋನ್ಯವಾಗಿ ಇದ್ದರು ಎಂದು ಹೇಳುತ್ತಾಳೆ. ಹೀಗಾಗಿ ಈ ಕೇಸ್ ಕೊನೆಗೊಂಡಿತು. ಸದ್ಗುರು ರಿಯಲ್ಲಾ ಇಲ್ಲ ಫೇಕಾ? ಸಾಕಷ್ಟು ಜನ ಸದ್ಗುರು ಅವರು ಫೇಕ್ ಎಂದು ಹೇಳುತ್ತಾರೆ. ಆದರೆ ಸದ್ಗುರು ಅವರು ರಿಯಲ್ಲಾ ಫೇಕಾ ಅನ್ನೋದಕ್ಕೆ ಕೆಲವೊಂದು ಪಾಯಿಂಟ್ ಹೇಳ್ತೀನಿ, ಇದರಿಂದ ನಿಮಗೆ ಅರ್ಥ ಆಗುತ್ತೆ. ಕೆಲ ಬಾಬಾಗಳು ವಿಶೇಷ ಪೂಜೆ ಮಾಡಿದರೆ ಕೋಟ್ಯಾಧಿಪತಿ ಆಗುತ್ತೀರಾ ಎನ್ನುತ್ತಾರೆ. ಆದರೆ ಸದ್ಗುರು ಎಂದು ಹೀಗೆ ಹೇಳಿದವರಲ್ಲ. ಇನ್ನು ಕೆಲ ಬಾಬಾಗಳು ತಮ್ಮ ಬ್ರಾಂಡ್ ಬಿಸಿನೆಸ್ಗಾಗಿ ಪ್ರಚಾರವನ್ನು ನಡೆಸುತ್ತಾರೆ. ಆದರೆ ಸದ್ಗುರು ಅವರಿಗೂ ಸೈಡ್ ಬಿಸಿನೆಸ್ ಇದ್ದರೂ ಸಹ ಅವರು ಅದನ್ನು ಪ್ರಚಾರ ಮಾಡಿಲ್ಲ. ಕೆಲವರು ಸದ್ಗುರು ಅವರ ಹೆಸರು ಕೆಡಿಸಲು ಈ ರೀತಿಯ ಆರೋಪಗಳನ್ನು ಮಾಡಿದ್ದಾರೆ. ಆದರೆ ಅವರು ಬೋಧಿಸಿದ ವಿಷಯಗಳನ್ನು ನೋಡಿದರೆ ಅವರ ನಿಷ್ಠೆಯೂ ಗೋಚರಿಸುತ್ತದೆ. ಹಲವಾರು ಸೆಲೆಬ್ರಿಟಿಗಳು ಸಾಮಾನ್ಯ ಜನರು ಈಶಾ ಫೌಂಡೇಶನ್ನಿಂದ ಲಾಭ ಪಡೆದಿದ್ದಾರೆ. ಇನ್ನು ಈಶಾ ಫೌಂಡೇಶನ್ನಿಂದ ವನ್ಯಜೀವಿ ಕಾರಿಡಾರ್ಗೆ ಹಾನಿಯಾಗಿದೆ ಎಂಬ ಆರೋಪವಿತ್ತು. ಆದರೆ ಮದ್ರಾಸ್ ಹೈಕೋರ್ಟ್ ತನಿಖೆ ನಡೆಸಿ ಇವುಗಳೆಲ್ಲ ಸುಳ್ಳು ಎಂದು ತೀರ್ಪು ನೀಡಿತು. 100 ಕಿಲೋಮೀಟರ್ ದೂರದವರೆಗೂ ಯಾವುದೇ ಎಲಿಫೆಂಟ್ ಕಾರಿಡಾರ್ ಇಲ್ಲವೆಂದು ಅಡ್ವೊಕೇಟ್ಗಳು ಮತ್ತು ಫಾರೆಸ್ಟ್ ಇಲಾಖೆಯವರು ಹೇಳಿದರು. ಹೀಗಾಗಿ ಸದ್ಗುರು ಅವರು ಈಶಾ ಫೌಂಡೇಶನ್ ಜಾಗವನ್ನು ಅಕ್ರಮವಾಗಿ ಕಬ್ಜಾ ಮಾಡಿಲ್ಲವೆಂದು ತೀರ್ಪು ಬಂತು. ಸರ್ಕಾರಕ್ಕೆ ತೆರಿಗೆ ಕಟ್ಟುತ್ತಿಲ್ಲ ಎಂಬ ಮತ್ತೊಂದು ಆರೋಪವೂ ಸದ್ಗುರು ಮೇಲೆ ಇತ್ತು. ಆದರೆ ಅದು ಸಹ ಪ್ರೂವ್ ಆಗಲಿಲ್ಲ. ಆದ್ದರಿಂದ ಸದ್ಗುರು ಅವರು ಯಾವುದೇ ಅಕ್ರಮಗಳಲ್ಲಿ ತೊಡಗಿಲ್ಲ. ಸೋ ಸದ್ಗುರು ಫೇಕ್ ಅಲ್ಲ, ರಿಯಲ್ ಅಂತ ಒಪ್ಕೋಬೇಕು. ಈಶಾ ಫೌಂಡೇಶನ್ಗೆ ಹಣ ಹೇಗೆ ಬರುತ್ತದೆ? ಗುರು ಎಂದು ಹೇಳಿಕೊಳ್ಳುವ ಸದ್ಗುರುಗಳು ಇಂತಹ ಶ್ರೀಮಂತ ಕಾರ್ಗಳಲ್ಲಿ ಹೇಗೆ ತಿರುಗಾಡುತ್ತಾರೆ? 2019ರಲ್ಲಿ ಈಶಾ ಫೌಂಡೇಶನ್ 59.43 ಕೋಟಿ ಆದಾಯವನ್ನು ಗಳಿಸಿತು. ಇತ್ತೀಚಿನ 2020ರಲ್ಲಿ ಈಶಾ ಫೌಂಡೇಶನ್ 120 ಕೋಟಿ ಆದಾಯವನ್ನು ಗಳಿಸಿದೆ. ಈಶಾ ಫೌಂಡೇಶನ್ನಲ್ಲಿ ಎಂಜಿನಿಯರಿಂಗ್ ತರಹದ ಕೋರ್ಸನ್ನು ಮಾರಾಟ ಮಾಡುತ್ತಾರೆ. ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಯೋಗ ಕ್ಲಾಸ್ಗಳನ್ನು ಹೇಳಿಕೊಡುವುದು, ಆರ್ಗ್ಯಾನಿಕ್ ಆಹಾರ ಮಾರಾಟ ಮಾಡುವುದು. ಇನ್ನು ಮುಖ್ಯವಾಗಿ ಈಶಾ ಫೌಂಡೇಶನ್ಗೆ ಮುಖ್ಯ ಆದಾಯ ರೂಪ ಅಂದರೆ ಅದು ದೇಣಿಗೆಯ ಮೂಲವಾಗಿದೆ. ನೀವು ನೋಡಿರಬಹುದು, ಸದ್ಗುರು ಬಹಳ ರಿಚ್ ಕಾರಿನಲ್ಲಿ ಪ್ರಯಾಣಿಸುತ್ತಾರೆ.
ಈ ಎಲ್ಲದಕ್ಕೂ ಹಣ ತಮ್ಮ ಸ್ಟೋರ್ಸ್ ಇಂದ ಬರಬಹುದು. ಇಲ್ಲ ಯಾರಾದರೂ ಗಿಫ್ಟ್ ಕೊಟ್ಟಿರಬಹುದು. ಇನ್ನು ಈಶಾ ಫೌಂಡೇಶನ್ಗೆ ಬಂದ ಹಣವನ್ನು ಸದ್ಗುರು ಏನು ಮಾಡುತ್ತಾರೆ? ಈಶಾ ಫೌಂಡೇಶನ್ ಹೆಸರಿನಲ್ಲಿ ಸದ್ಗುರು ಅವರು ಸುಮಾರು 10 ಶಾಲೆಗಳಲ್ಲಿ ಉಚಿತವಾಗಿ ಮಕ್ಕಳನ್ನು ಓದಿಸುತ್ತಿದ್ದಾರೆ. ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಮತ್ತು ಕೆಲವು ಆಸ್ಪತ್ರೆಗಳನ್ನು ಸಹ ಉಚಿತವಾಗಿ ನಡೆಸುತ್ತಿದ್ದಾರೆ. ಇದಷ್ಟೇ ಅಲ್ಲದೆ ಸಾಕಷ್ಟು ಕೆಲಸಗಳನ್ನು ಸಹ ಮಾಡಿದ್ದಾರೆ. ಆದಾಗ್ಯೂ ಸುಮಾರು 2,500 ಜನರು ಸ್ವಯಂಸೇವಕರಾಗಿ ಯಾವುದೇ ಸಂಬಳವನ್ನು ತೆಗೆದುಕೊಳ್ಳದೆ ಕೆಲಸವನ್ನು ಮಾಡುತ್ತಿದ್ದಾರೆ. ನೀವು ಬಯಸಿದರೆ ನೀವು ಸಹ ಹೋಗಿ ಸೇರಬಹುದು. ಇಂತಹ ಸಾಕಷ್ಟು ಕೆಲಸಗಳನ್ನು ಮೆಚ್ಚಿದ ಭಾರತ ಸರ್ಕಾರವು ಸದ್ಗುರು ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇದಾಗಿತ್ತು ಗೆಳೆಯರೆ ಇವತ್ತಿನ ವಿಡಿಯೋ. ಇನ್ನೂ ಕಾಮೆಂಟ್ ರೂಪದಲ್ಲಿ ಸದ್ಗುರು ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ತಿಳಿಸಿ. ಧನ್ಯವಾದಗಳು.